ಹಲೋ ಹಾಯ್ ನಮಸ್ಕಾರ ಹೊಂಗೆನರಳಿಗೆ ಸ್ವಾಗತ. ಸ್ನೇಹಿತರೆ, ಭಾರತವು ಒಂದೇ ದೇಶವಾಗಿದ್ದರೂ ಸಹ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ನಡುವೆ ಬಹಳಷ್ಟು ವ್ಯತ್ಯಾಸಗಳಿವೆ. ಪ್ರತಿಯೊಂದು ರಾಜ್ಯವು ತನ್ನದೇ ಆದ ಪ್ರಾದೇಶಿಕ ಭಾಷೆಗಳು, ಆಹಾರ ಪದ್ಧತಿ, ಉಡುಪು, ಸಂಸ್ಕೃತಿ ಮತ್ತು ಕಲೆಯನ್ನು ಹೊಂದಿವೆ. ಸ್ನೇಹಿತರೆ, ಉತ್ತರ ಭಾರತದಲ್ಲಿ ಬರುವ ರಾಜ್ಯಗಳೆಂದರೆ ಉತ್ತರ ಪ್ರದೇಶ, ಜಮ್ಮು ಮತ್ತು ಕಾಶ್ಮೀರ, ಉತ್ತರಾಖಂಡ, ಹಿಮಾಚಲ ಪ್ರದೇಶ, ರಾಜಸ್ಥಾನ, ದೆಹಲಿ, ಪಂಜಾಬ್ ಮತ್ತು ಹರಿಯಾಣ. ಹಾಗೆಯೇ ದಕ್ಷಿಣ ಭಾರತವು ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ ಮತ್ತು ಕೇರಳ ರಾಜ್ಯಗಳನ್ನು ಒಳಗೊಂಡಿದೆ. ಸ್ನೇಹಿತರೆ, ಹವಾಮಾನದಿಂದ ವಾಸ್ತುಶಿಲ್ಪದವರೆಗೆ ಉತ್ತರ ಮತ್ತು ದಕ್ಷಿಣ ಭಾರತದ ನಡುವೆ ಬರುವ ವ್ಯತ್ಯಾಸಗಳನ್ನು ನೋಡುವುದಾದರೆ, ಮೊದಲನೇದಾಗಿ ಹವಾಮಾನ. ದಕ್ಷಿಣ ಭಾರತವು ಅರಬ್ಬಿ ಸಮುದ್ರ, ಬಂಗಾಳಕೊಲ್ಲಿ ಮತ್ತು ಹಿಂದೂ ಮಹಾಸಾಗರದಿಂದ ಆವೃತವಾಗಿದ್ದರೆ, ಉತ್ತರ ಭಾರತವು ಹಿಮಾಲಯಗಳು ಮತ್ತು ಭೂಗಡಿಯನ್ನು ಹೊಂದಿದೆ. ಸಾಮಾನ್ಯವಾಗಿ ಉತ್ತರದಲ್ಲಿ ಹವಾಮಾನವು ಚಳಿಗಾಲದಲ್ಲಿ ತಂಪಾಗಿರುತ್ತದೆ ಮತ್ತು ಶುಷ್ಕವಾಗಿರುತ್ತದೆ ಮತ್ತು ಬೇಸಿಗೆಯಲ್ಲಿ ಬಿಸಿಯಾಗಿರುತ್ತದೆ. ಸ್ನೇಹಿತರೆ, ಉತ್ತರ ಭಾರತದ ಹವಾಮಾನದಲ್ಲಿ ಹಿಮಾಲಯವು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ದಕ್ಷಿಣ ಭಾರತವು ಉಷ್ಣವಲಯವಾಗಿದ್ದು ವರ್ಷವಿಡೀ ಬೆಚ್ಚನೆಯ ಉಷ್ಣತೆಯನ್ನು ಹೊಂದಿರುತ್ತದೆ. ಚಳಿಗಾಲದಲ್ಲಿ ಮಾತ್ರ ಸ್ವಲ್ಪ ಚಳಿಯಾಗಿರುತ್ತದೆ. ಸ್ನೇಹಿತರೆ, ಭಾಷೆ ವಿಚಾರಕ್ಕೆ ಬಂದರೆ, ದಕ್ಷಿಣ ಭಾರತೀಯರು ಬಹುಪಾಲು 4 ಪ್ರಮುಖ ದ್ರಾವಿಡ ಭಾಷೆಗಳನ್ನು ಮಾತನಾಡುತ್ತಾರೆ. ಅವುಗಳೆಂದರೆ ಕನ್ನಡ, ತಮಿಳು, ತೆಲುಗು, ಮಲಯಾಳಂ. ಈ ಭಾಷೆಗಳು ಸುಮಾರು 5,000 ವರ್ಷಗಳ ಹಿಂದೆ ವಿಕಸನಗೊಂಡಿವೆ ಮತ್ತು ಪ್ರಸ್ತುತ 240 ದಶಲಕ್ಷಕ್ಕೂ ಹೆಚ್ಚು ಜನರು ಮಾತನಾಡುತ್ತಾರೆ. ಉತ್ತರ ಭಾರತೀಯರು ಮಾತನಾಡುವ ಭಾಷೆಗಳು ಇಂಡೋ-ಆರ್ಯನ್ ಕುಟುಂಬಕ್ಕೆ ಸೇರಿವೆ. ಇವು ಆಧುನಿಕ ಯುರೋಪಿಯನ್ ಭಾಷೆಗಳಿಗೆ, ಪ್ರಾಥಮಿಕವಾಗಿ ಹಿಂದಿ, ಉರ್ದು, ಪಂಜಾಬಿಗೆ ನಿಕಟ ಸಂಬಂಧ ಹೊಂದಿದೆ. ಇನ್ನೊಂದು ವ್ಯತ್ಯಾಸವೆಂದರೆ, ಉತ್ತರ ಭಾರತದ ಭಾಷೆಗಳು ವಿಭಕ್ತಿ ಸ್ವರೂಪದ್ದಾಗಿದ್ದರೆ ದಕ್ಷಿಣ ಭಾರತದ ಭಾಷೆಗಳು ಒಟ್ಟುಗೂಡಿಸುತ್ತವೆ. ಸ್ನೇಹಿತರೆ, ಆಹಾರ ವಿಚಾರಕ್ಕೆ ಬಂದರೆ, ದಕ್ಷಿಣ ಭಾರತೀಯರು ಅಕ್ಕಿ ಮತ್ತು ರಾಗಿಯಿಂದ ಮಾಡಿರುವ ದೋಸೆ, ಇಡ್ಲಿ, ವಡೆ, ಹಲವು ಭಕ್ಷ್ಯಗಳನ್ನು ಇಷ್ಟಪಡುತ್ತಾರೆ. ಹಾಗೆಯೇ ದಕ್ಷಿಣ ಭಾರತವು ಕರಾವಳಿಯನ್ನು ಹೊಂದಿರುವುದರಿಂದ ಇಲ್ಲಿ ಹೆಚ್ಚಾಗಿ ತೆಂಗಿನಕಾಯಿ, ಮೀನು, ಸೀಗಡಿ ಮತ್ತು ಸಮುದ್ರದ ಆಹಾರವನ್ನು ಬಳಸುತ್ತಾರೆ. ದಕ್ಷಿಣದಲ್ಲಿ ಹೇರಳವಾಗಿ ಕಾಫಿ ಮತ್ತು ಚಹಾದ ತೋಟಗಳು ಇರುವ ಕಾರಣ ಬಿಸಿ ಬಿಸಿಯಾದ ಕಾಫಿ ಮತ್ತು ಚಹಾವನ್ನು ಸೇವಿಸಲಾಗುತ್ತದೆ. ಉತ್ತರ ಭಾರತೀಯರು ಹೆಚ್ಚಾಗಿ ಗೋಧಿಯನ್ನು ಬಳಸುತ್ತಾರೆ. ಉತ್ತರಾದ್ಯಂತ ಕೆನೆ ಗ್ರೇವಿಗಳು, ಮಸಾಲೆಯುಕ್ತ ಆಹಾರಗಳು ಮತ್ತು ಕರಿದ ಸಮೋಸಗಳನ್ನು ಕಾಣಬಹುದು. ಅನ್ನಕ್ಕಾಗಿ ಇಲ್ಲಿ ಬಾಸ್ಮತಿ ಅಕ್ಕಿಯನ್ನು ಬಳಸಲಾಗುತ್ತದೆ. ಸ್ನೇಹಿತರೆ, ಇನ್ನು ದೇವಾಲಯದ ವಾಸ್ತುಶಿಲ್ಪದ ಬಗ್ಗೆ ಬಂದರೆ, ಹಿಂದೂ ದೇವಾಲಯದ ವಾಸ್ತುಶಿಲ್ಪದಲ್ಲಿ 3 ಶೈಲಿಗಳಿವೆ. ಉತ್ತರದಲ್ಲಿ ನಾಗರ ಅಥವಾ ಇಂಡೋ-ಆರ್ಯನ್ ಶೈಲಿ, ದಕ್ಷಿಣದಲ್ಲಿ ದ್ರಾವಿಡ ಅಥವಾ ದಕ್ಷಿಣ ಶೈಲಿ ಮತ್ತು ವೆಸರ ಅಥವಾ ಮಿಶ್ರ ಶೈಲಿಯನ್ನು ಕಾಣಬಹುದು. ಸಾಮಾನ್ಯವಾಗಿ ಹೇಳುವುದಾದರೆ, ದಕ್ಷಿಣ ಭಾರತಕ್ಕೆ ಹೋಲಿಸಿದರೆ ಉತ್ತರ ಭಾರತದಲ್ಲಿನ ಹಿಂದೂ ದೇವಾಲಯಗಳು ಗಣನೀಯವಾಗಿ ಚಿಕ್ಕದಾಗಿವೆ. ಅನೇಕ ಉತ್ತರ ಭಾರತದ ದೇವಾಲಯಗಳು ಅಥವಾ ಮಂದಿರಗಳು ಪರ್ವತದ ತುದಿಗಳು, ನದಿ ದಂಡೆಗಳು, ಗುಹೆಗಳು ಅಥವಾ ಉದ್ಯಾನಗಳಂತಹ ನೈಸರ್ಗಿಕ ಸೌಂದರ್ಯವನ್ನು ಹೊಂದಿರುವ ಸ್ಥಳಗಳಲ್ಲಿ ನೆಲೆಗೊಂಡಿವೆ. ಸ್ನೇಹಿತರೆ, ದಕ್ಷಿಣ ಭಾರತದಲ್ಲಿ ದೇವಾಲಯಗಳು ಎತ್ತರದ ಗೋಪುರಗಳಿಂದ ಅಲಂಕರಿಸಲ್ಪಟ್ಟಿವೆ. ಉತ್ತರದ ವಾಸ್ತುಶಿಲ್ಪವು ಪರ್ವತದಂತೆ ಮತ್ತು ದಕ್ಷಿಣದ ವಾಸ್ತುಶಿಲ್ಪವು ಪಿರಮಿಡ್ಡಿನಂತೆ ನಿರ್ಮಿಸಲ್ಪಟ್ಟಿದೆ. ಸ್ನೇಹಿತರೆ, ಉಡುಪಿನ ವಿಚಾರಕ್ಕೆ ಬಂದರೆ, ಸಾಂಪ್ರದಾಯಿಕವಾಗಿ ಸೀರೆಗಳನ್ನು ದೇಶದಾದ್ಯಂತ ಮಹಿಳೆಯರು ಧರಿಸುತ್ತಾರೆ. ಆದಾಗ್ಯೂ ಉತ್ತರ ಭಾರತದಲ್ಲಿ ಚೂಡಿದಾರವನ್ನು ಸಾಮಾನ್ಯವಾಗಿ ಧರಿಸುತ್ತಾರೆ. ಪುರುಷರು ಪ್ಯಾಂಟು, ಶರ್ಟು ಮತ್ತು ಕುರ್ತಾಗಳನ್ನು ಧರಿಸುತ್ತಾರೆ. ದಕ್ಷಿಣ ಭಾರತದ ಮಹಿಳೆಯರು ಗಾಢ ಬಣ್ಣದ ಸೀರೆಗಳು ಮತ್ತು ಲಂಗದಾವಣಿಯನ್ನು ಧರಿಸುತ್ತಾರೆ. ಪುರುಷರು ಸಾಮಾನ್ಯವಾಗಿ ಬಿಳಿ ಧೋತಿ ಅಥವಾ ವರ್ಣರಂಜಿತ ಲುಂಗಿಗಳನ್ನು ಧರಿಸುತ್ತಾರೆ. ಸ್ನೇಹಿತರೆ, ಸಂಗೀತದ ವಿಚಾರಕ್ಕೆ ಬಂದರೆ, ಭಾರತದ ಶಾಸ್ತ್ರೀಯ ಸಂಗೀತವನ್ನು ಉತ್ತರದಿಂದ ಹಿಂದೂಸ್ತಾನಿ ಮತ್ತು ದಕ್ಷಿಣದಿಂದ ಕರ್ನಾಟಕ ಎಂದು ವಿಂಗಡಿಸಬಹುದು. ಹಿಂದೂಸ್ತಾನಿ ಸಂಗೀತವು ವಿದೇಶಿ ಆಕ್ರಮಣಕಾರರಿಂದ ಹೆಚ್ಚು ಪ್ರಭಾವಿತವಾಗಿದೆ ಮತ್ತು ಘರಾನಾ ಎಂಬ ವಿಭಿನ್ನ ಶೈಲಿಗಳಾಗಿ ವಿಂಗಡಿಸಲಾಗಿದೆ. ಕರ್ನಾಟಕ ಸಂಗೀತವು ಪ್ರಾದೇಶಿಕ ಪ್ರಭಾವಗಳನ್ನು ಪ್ರದರ್ಶಿಸುತ್ತದೆ. ಉತ್ತರದಲ್ಲಿ ಸಿತಾರ, ಸಾರಂಗಿ, ಸಂತೂರ್ ಮತ್ತು ತಬಲಗಳು ಹೆಚ್ಚು ಜನಪ್ರಿಯವಾಗಿದ್ದರೆ, ದಕ್ಷಿಣದಲ್ಲಿ ಮೃದಂಗಂ, ಗೊತ್ತುವಾದ್ಯಂ, ಪಿಟೀಲು, ವೀಣೆ ಮತ್ತು ಜಲತರಂಗಗಳು ಜನಪ್ರಿಯವಾಗಿವೆ. ಇನ್ನು ಸ್ನೇಹಿತರೆ, ಕೊನೆಯದಾಗಿ ನೃತ್ಯದ ಬಗ್ಗೆ ನೋಡುವುದಾದರೆ, ಕಥಕ್ನಂತಹ ಉತ್ತರದ ನೃತ್ಯ ಶೈಲಿಗಳು ಮುಸ್ಲಿಂ ಆಡಳಿತಗಾರರ ಆಕ್ರಮಣದಿಂದ
ಪ್ರಭಾವಿತವಾಗಿದ್ದರೆ ದಕ್ಷಿಣದ ನೃತ್ಯಗಳು ತಮ್ಮ ಸ್ವಂತಿಕೆಯನ್ನು ಉಳಿಸಿಕೊಂಡಿವೆ. ಸ್ನೇಹಿತರೆ, ಉತ್ತರ ಭಾರತದಲ್ಲಿ ಕೆಲವು ಜನಪ್ರಿಯ ನೃತ್ಯ ಪ್ರಕಾರಗಳೆಂದರೆ ಭಾಂಗ್ರಾ, ರಾಸ್ಲೀಲಾ, ನಾಟಿ, ಧೂಮಾಲ್, ಕಥಕ್. ಹಾಗೆಯೇ ದಕ್ಷಿಣ ಭಾರತದಲ್ಲಿ ಭರತನಾಟ್ಯ, ಕೂಚಿಪುಡಿ, ಕಥಕ್ಕಳಿ ಮತ್ತು ಮೋಹಿನಿಯಾಟ್ಟಂನಂತಹ ನೃತ್ಯ ಪ್ರಕಾರಗಳಿವೆ. ಸ್ನೇಹಿತರೆ, ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರುಗಳಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದಗಳು.